ನಮ್ಮ ಸಿಪಿಐ ಪಕ್ಷದ ವತಿಯಿಂದ ಕರ್ನಾಟಕದಲ್ಲಿ ರಾಜಕೀಯ ಸಮಾವೇಶಗಳನ್ನು ನಾವು ಮಾಡ್ತಾ ಇದ್ದೀವಿ. ಆ ರಾಜಕೀಯ ಸಮಾವೇಶದ ಉದ್ದೇಶ ಏತಕ್ಕಾಗಿ ಬಿಜೆಪಿಯನ್ನು ಸೋಲಿಸಬೇಕು ಅನ್ನುವ ಒಂದು ಅಜೆಂಡಾವನ್ನು ಮುಂದೆ ಇಟ್ಟು 28 ಕ್ಷೇತ್ರದಲ್ಲಿ ಕಡ್ಡಾಯವಾಗಿ ಬಿಜೆಪಿಯನ್ನು ಸೋಲಿಸಬೇಕು ಅನ್ನುವ ರಾಜಕೀಯ ಸಮಾವೇಶಗಳನ್ನು ನಾವು ಅಲ್ಲಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಭಾರತ ಒಕ್ಕೂಟ ಇವತ್ತು ಕರ್ನಾಟಕದಲ್ಲಿ ಸನ್ಮಾನ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮತ್ತು ಕರ್ನಾಟಕದ ಉಪಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಆ ಸಮಿತಿಗೆ ಅವರು ಇವತ್ತು ಇಂಡಿಯಾ ಒಕ್ಕೂಟ ಕರ್ನಾಟಕದಲ್ಲಿರ್ತಕ್ಕಂಥ 28 ಕ್ಷೇತ್ರದಲ್ಲಿ ಬಿಜೆಪಿಯನ್ನು ಸೋಲಿಸುವ ಕೆಲಸವನ್ನು ನಾವು ಮಾಡಬೇಕಂತ ಇವತ್ತು ಒಮ್ಮತದಿಂದ ಒಗ್ಗಟ್ಟಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಅದರ ನೇತೃತ್ವವನ್ನು ಕಾಂಗ್ರೆಸ್ ಮಾಡ್ತದೆ. ಅದರಲ್ಲಿ CPI ಪಕ್ಷ ಇದೆ, CPM ಇದೆ, DMK ಇದೆ, ಆಮ್ ಆದ್ಮಿ ಇದೆ, ಸಮಾಜವಾದಿ ಪಕ್ಷ ಇದೆ, ಇನ್ನು ಹಲವಾರು ಪಕ್ಷಗಳನ್ನು ಒಗ್ಗೂಡಿಸಿ ಇವತ್ತು ಆ ಸಮಿತಿಯನ್ನು ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೋಮುವಾದ ಪಕ್ಷವಾದಂಥ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಈ ಚುನಾವಣೆಯಲ್ಲಿ ಅವರ ಮೈತ್ರಿ ಆಗಿರ್ತಕ್ಕಂಥ JDS ಪಕ್ಷಕ್ಕೆ ಮತವನ್ನು ನೀಡಬಾರದು. ಇಂಡಿಯಾ ಒಕ್ಕೂಟದ ಅಭ್ಯರ್ಥಿಯಾಗಿ ಕೋಮುವಾದ ಶಕ್ತಿಗಳನ್ನು ವಿರೋಧ ಮಾಡತಕ್ಕಂಥ ಅಭ್ಯರ್ಥಿಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ KV ಗೌತಮ್ ಅವರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೋಮುವಾದ ಪಕ್ಷಕ್ಕೆ ಯಾವುದೇ ಕೆಲಸ ಇಲ್ಲ. ಸ್ವತಂತ್ರ ಪೂರ್ವದಲ್ಲಿ ಇರಲಿ, ಸ್ವತಂತ್ರ ನಂತರದಲ್ಲಿ ಇರಲಿ, ಸ್ವತಂತ್ರ ಹೋರಾಟ ಈ ದೇಶದ ಬ್ರಿಟಿಷರ ಹೋರಾಟವನ್ನು ಮಾಡಿ ಯಾವ 1952 ಇಂದ 2019 ವರೆಗೆ ಆದಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಅದರ ಮೈತ್ರಿ ಪಕ್ಷಗಳೇ ಗೆದ್ದಿದ್ದಾರೆ. ಒಂದು ಸಾರಿ ಕೋಮುವಾದ ಪಕ್ಷ ಲಾಸ್ಟ್ ಎಲೆಕ್ಷನ್ ನಲ್ಲಿ ಗೆದ್ದಂತ ಮುನ್ಸಾವಿ ಕೋಲಾರ ಜಿಲ್ಲೆಯಲ್ಲಿ ಬರೀ ಕೋಮುವಾದ ಶಕ್ತಿಗಳನ್ನು ಒಗ್ಗೂಡಿಸಿ ಮೈನಾರಿಟಿ ಮಧ್ಯದಲ್ಲಿ ಕೋಮು ಗಲಭೆಗಳನ್ನು ಮಾಡಿ 5 ವರ್ಷದಲ್ಲೇ ಅವತ್ತು ಯಾವುದೇ ಸಾಧನೆ ಇಲ್ಲ. ಆದರೆ ಇವತ್ತು ನಾವು ಎಲ್ಲಿ ಸೋತೋಗ್ತೀವಿ, ಬಿಜೆಪಿಗೆ ಮುಖಭಂಗ ಆಗ್ತದೆ, ಅವರಿಗೆ ಧೈರ್ಯ ಇಲ್ಲ ಕೋಲಾರ ಜಿಲ್ಲೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ. ಆದ್ದರಿಂದ ಇವತ್ತು JDSನ ಬೆನ್ನ ಹಿಂದೆ ಈ ಕೋಲಾರ ಕ್ಷೇತ್ರದಲ್ಲಿ NDA ಕ್ಯಾಂಡಿಡೇಟ್ ಆಗಿ ಇವತ್ತು JDSಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೂ ಕೂಡ ಅದು ಬಿಜೆಪಿ ಮುಖಾನೇ. ಆ ಬಿಜೆಪಿ ಮುಖವನ್ನ ನಾವು ಯಾವ ರೂಪದಲ್ಲಿ ಕೂಡ ಅಧಿಕಾರಕ್ಕೆ ಬರಕ್ಕೆ ಬಿಡಬಾರದು. ನರೇಂದ್ರ ಮೋದಿ ಸರ್ಕಾರ ಇನ್ನೊಂದು ಸಾರಿ ಈ ದೇಶದಲ್ಲಿ ರಚನೆ ಆದರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 75 ವರ್ಷ ಕಳೆದೋಗಿದೆ, ಹಲವಾರು ಜಾತಿ ಹಲವಾರು ಮತ ಇರತಕ್ಕಂಥ ಭಾರತ ದೇಶದಲ್ಲಿ ಇವತ್ತು ಕೂಡ ಸಂವಿಧಾನ ಡೆಮಾಕ್ರೆಟಿಕ್ ಸೆಟಪ್ ಇರತಕ್ಕಂಥ ಒಂದು ಸರ್ಕಾರ ಇದೆ. ಅದನ್ನು ನಾಶ ಮಾಡಬೇಕು. ಇವತ್ತು 400 ಸೀಟ್ ಬಂದ್ರೆ ನಾವು ಭಾರತದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನವನ್ನ ಕಿತ್ತಾಕ್ತೀವಿ, ಮನುಧರ್ಮದ RSS ಸಿದ್ಧಾಂತವನ್ನ ಇವತ್ತು ನಾವು ತರ್ತೀವಿ ಅಂತ ಓಪನ್ ಆಗಿ ಮಾತಾಡ್ತಾ ಇದ್ದಾರೆ. ಆದ್ದರಿಂದ
ಹಲವಾರು ನಾಯಕರು ಇಲ್ಲಿದ್ದಾರೆ. ಅವರೆಲ್ಲ ಕೂಡ ಯಾಕೆ ನಾವು ಬಿಜೆಪಿಯನ್ನ ಸೋಲಿಸಬೇಕು ಅನ್ನೋ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರಾದಂಥ ರೂಪಕಲಾ ಶಶಿಧರ್ ಅವರಿಗೆ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ. ಏನು ಕೆಲಸದ ಒತ್ತಡದಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ. ಅವರ ಪಕ್ಷದ ವತಿಯಿಂದ ಆ ಲೀಡರ್ಸ್ಗಳನ್ನ ಕೂಡ ಇಲ್ಲಿ ಕರೆದಿದ್ದಾರೆ. ನಮ್ಮ DMK ಪಾರ್ಟಿಯಿಂದ ಕೂಡ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ದಲಿತ ರಕ್ಷಣಾ ವೇದಿಕೆಯಿಂದ ಅನ್ಬರಸನ್ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ಇನ್ನು KGF ನಲ್ಲಿ ಇರತಕ್ಕಂಥ ಜಿಲ್ಲೆಯಲ್ಲಿ ಇರತಕ್ಕಂಥ CPM ಪಕ್ಷ, ಆಮ್ ಆದ್ಮಿ ಪಕ್ಷ, ಬೇರೆ ಎಲ್ಲರನ್ನು ಕೂಡ ಈ ಬಿಜೆಪಿಯನ್ನ ವಿರೋಧ ಮಾಡತಕ್ಕಂಥ ಯಾವುದೇ ಒಬ್ಬ ಶಕ್ತಿಯನ್ನು ಕೂಡ ಒಗ್ಗೂಡಿಸಿ ನಾವು ಕಾಂಗ್ರೆಸ್ ಅಭ್ಯರ್ಥಿಯಾದಂತ KM ಗೌತಮ್ ಅವರನ್ನ ಗೆಲ್ಲಿಸುವಂತ ಕೆಲಸವನ್ನ CPI ಮಾಡ್ತದೆ. ಆದ್ದರಿಂದ ಇವತ್ತು ಬಿಜೆಪಿಯನ್ನ ಯಾಕೆ ಸೋಲಿಸಬೇಕು ಅಂತ ನಾವು ಈ ಕಾರ್ಯಕ್ರಮವನ್ನ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ದೇವೇಗೌಡ ಕುಮಾರಸ್ವಾಮಿ ಅದ ಒರಿಜಿನಲ್ ಕಲರ್ ಇವತ್ತು ಗೊತ್ತಾಗಿದೆ. 95 ನಲ್ಲಿ ಆವಾಗ ದೇವೇಗೌಡರನ್ನ ಈ ದೇಶದ ಪ್ರಧಾನಿಯಾಗಿ ಎಡಪಕ್ಷಗಳು ಕಾಂಗ್ರೆಸ್ ಪಾರ್ಟಿ ಎಲ್ಲರೂ ಸೇರಿಸಿ ಅವರನ್ನ ಒಂದು ಸೋಷಿಯಲಿಸ್ಟ್ ಅಂತ ಈ ದೇಶದ ಪ್ರಧಾನಿಯಾಗಿ ಮಾಡಿದ್ದೇವೆ. ಆದರೆ ಅವರ ಚರಿತ್ರೆ ಇವತ್ತು ಅವರು ತೋರಿಸಿದ್ದಾರೆ. ಕೋಮುವಾದೀತ ಅಂದ್ರೆ ಅದು ದೇವೇಗೌಡ, ಕೋಮುವಾದಿ ಶಕ್ತಿಗೆ ಬೆಂಬಲ ಕೊಡ್ತಕ್ಕಂಥ ಕುಮಾರಸ್ವಾಮಿ ಅವರ ಕ್ಯಾಂಡಿಡೇಟ್ JDS ಅನ್ನ ಇವತ್ತು ಅವರು ಮುಂದೆ ತಂದಿದ್ದಾರೆ. ಕುಟುಂಬದ ಪಕ್ಷ JDS ಪಾರ್ಟಿ ಇವತ್ತು 3 ಕ್ಷೇತ್ರದಲ್ಲಿ ಅವರ ಕುಟುಂಬದವರೇ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇದೇನು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆಗಿದೆ. ಇಲ್ಲಿ ಕೂಡ ಇದು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇದ್ರೆ ಅವರ ಕುಟುಂಬದವರೇ ಕೂಡ ಸ್ಪರ್ಧೆ ಮಾಡುವಂತ ಪರಿಸ್ಥಿತಿ ಇತ್ತು. ಆದ್ದರಿಂದ ನಾವು ಚುನಾವಣೆಯಲ್ಲಿ ಮತ ನೀಡತಕ್ಕಂಥ ಎಲ್ಲರಿಗೂ ಮನವಿ ಮಾಡುತ್ತೀವಿ. CPI ಪಕ್ಷದಿಂದ ಮನವಿ ಮಾಡುತ್ತೀವಿ, ಇಂಡಿಯಾ ಒಕ್ಕೂಟದಿಂದ ಮನವಿ ಮಾಡುತ್ತೀವಿ. ಕಾಂಗ್ರೆಸ್ ಅಭ್ಯರ್ಥಿಯಾದಂತ KM ಗೌತಮ್ ಅವರಿಗೆ ನೀವೆಲ್ಲರೂ ಕೂಡ ಮತ ನೀಡಬೇಕು. ಅದು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುವಂತದಲ್ಲ, ಈ ದೇಶವನ್ನ ಉಳಿಸುವುದು, ಸಂವಿಧಾನವನ್ನ ರಕ್ಷಿಸುವುದು. ಇವತ್ತು ಯುವಕರಿಗೆ ನಾನು ಮನವಿ ಮಾಡ್ತೀನಿ, ಕಾಂಗ್ರೆಸ್ ಪಕ್ಷ ಇಂಡಿಯಾ ಒಕ್ಕೂಟ ಗೆದ್ದಿಲ್ಲ ಅಂದ್ರೆ ಇದೇ ಕೊನೆ ಚುನಾವಣೆ ಅಂತ ಕೂಡ ಎಲ್ಲರೂ ತೀರ್ಮಾನ ಮಾಡಬೇಕು. ಯಾವ ಹಿಟ್ಲರ್ ಪದ್ಧತಿ, ಯಾವ ನಾಜಿ ಪದ್ಧತಿ, ಏನು ಗುಲಾಮಗಿರಿ ಮನುಧರ್ಮದ ಸಿದ್ಧಾಂತಗಳನ್ನ ಇವತ್ತು ದೇಶದಲ್ಲಿ ತರುವುದಕ್ಕೆ ಬಿಜೆಪಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ದರಿಂದ ಬಿಜೆಪಿ ಏನಾದ್ರೂ ಗೆದ್ದು ಬಿಟ್ರೆ ಈ ದೇಶದಲ್ಲಿ ಇನ್ನೊಂದು ಚುನಾವಣೆನೇ ನಡೆಯಲ್ಲ. ಆದ್ದರಿಂದ ಚುನಾವಣೆ ನಡಿಬೇಕು. ನಮ್ಮ ಹಕ್ಕನ್ನು ಸಲಾಯಿಸಬೇಕಾದ್ರೆ ಇಂಡಿಯಾ ಒಕ್ಕೂಟಕ್ಕೆ ಮತ ಎಲ್ಲರೂ ಕೂಡ ನೀಡಬೇಕು. KM ಗೌತಮ್ ಅವರನ್ನ, KV ಗೌತಮ್ ಅವರನ್ನ ಗೆಲ್ಲಿಸುವುದರಲ್ಲಿ ಎಲ್ಲರೂ ಕೂಡ ನಾವು ಕೆಲಸ ಮಾಡಬೇಕಂತ ಮನವಿ ಮಾಡಿಕೊಳ್ತೀನಿ. ಈ ಒಂದು ಸಭೆಯಲ್ಲಿ ಆಗಮಿಸಿರತಕ್ಕಂತ KPCC ಜನರಲ್ ಸೆಕ್ರೆಟರಿ ಆಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಸ್ನೇಹಿತರು ಕಾರ್ತಿಕ್ ಅವರು ಆಗಮಿಸಿದ್ದಾರೆ. ನಮ್ಮ ಕಾಂಗ್ರೆಸ್ ಪಾರ್ಟಿ KDX ಚೇರ್ಮನ್ ಮತ್ತು ನಗರಸಭೆ ಸದಸ್ಯರಾದಂಥ ಹಿರಿಯ ನಾಯಕರಾದಂಥ ನಮ್ಮ ಜೈಪಾಲ್ ಅವರು ಆಗಮಿಸಿದ್ದಾರೆ. ಮತ್ತು DMK ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಅವರು ಎಲ್ಲ ಎಷ್ಟೋ MLAಗಳನ್ನ ನೋಡಿದ್ದಾರೆ. ಆ ಹಿರಿಯ ನಾಯಕರು ಮತ್ತು ಬ್ಲಾಕ್ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರಾದಂಥ ಮದಲಿಮುತ್ತು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪ್ರೆಸ್ ಮೀಟ್ ಅಲ್ಲಿ ಆಗಮಿಸಿದ್ದಾರೆ. DMK ಪಕ್ಷದಿಂದ ನಮ್ಮ ಪೆರುಮಾಳ್ ಮತ್ತು ಕಣ್ಣಯ್ಯನ್ ಅವರು ಕೂಡ ಆಗಮಿಸಿದ್ದಾರೆ. ಆದ್ದರಿಂದ ಈ ಪ್ರೆಸ್ ಮೀಟ್ ನಲ್ಲಿ ನಮ್ಮ KPCC ಸೆಕ್ರೆಟರಿ ಆದಂತ ಕಾರ್ತಿ ಅವರು ಮಾತಾಡಬೇಕಾಗಿ ವಿನಂತಿಸುತ್ತೇನೆ. ಇದು ತುಂಬಾ ಅರ್ಥಪೂರ್ಣವಾದಂತ ಕಾರ್ಯಕ್ರಮ. ಬಿಜೆಪಿ ಪಕ್ಷಕ್ಕೆ ಯಾಕೆ ವೋಟ್ ಹಾಕಬಾರದು ಅಂತ ಈ ಬುಕ್ಲೆಟ್ ಅಲ್ಲಿ ತುಂಬಾ ಬಿಜೆಪಿ ಅವರು ಮಾಡಿದ ಈ ಸಂವಿಧಾನವನ್ನು ಬದಲಾಯಿಸಲು ಅವರು ಮಾಡುತ್ತಿರುವ ಯತ್ನಗಳು ಮತ್ತು ಈ ದೇಶದ ಏನು ಇವತ್ತು ಅಂಬಾನಿ ಅದಾನಿಗೆ ಮಾಡಲು ಹೊರಟಿರುವ ಬಿಜೆಪಿಯ ಕಾರ್ಯಕ್ರಮಗಳನ್ನು
ಇಂಚಾಗಿ ಈ ಒಂದು ಪುಸ್ತಕದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದವರು ಪ್ರಿಂಟ್ ಮಾಡಿದ್ದಾರೆ. ಇದನ್ನು ನಾವು ಎಲ್ಲ ಜನತೆಗೂ, ಎಲ್ಲ ಯುವಕರಿಗೂ ಮುಖ್ಯವಾಗಿ ಎತ್ಕೊಂಡೋಗಿ ತಲುಪಿಸ್ಬೇಕಾಗಿದೆ. ಪುಲ್ವಾಮಾ ದಾಳಿಯಲ್ಲಿ ಆದಂಥ ಅನ್ಯಾಯಗಳೇನಾಗಿದೆ, ಗ್ಯಾಸ್ ಬೆಲೆಗಳೇನಾಗಿದೆ, 20 ಲಕ್ಷ ಉದ್ಯೋಗ ಪ್ರತಿ ವರ್ಷಕ್ಕೂ 2 ಕೋಟಿ ಉದ್ಯೋಗ ಯುವಕರಿಗೆ ಕೊಡ್ತೀನಿ ಅಂತ ಏನು ಯುವಕರಿಗೆ ಮೋಸ ಮಾಡಿ ಪಕೋಡ ಮಾಡಿ ಅಂತ ಹೇಳಿರುವ ಮೋದಿಯ ಸಂಸ್ಕೃತಿಯನ್ನು, BJPಯ ಸಂಸ್ಕೃತಿಯನ್ನು ಬಟ್ಟ ಬಯಲು ಮಾಡುವ ಕಾರ್ಯಕ್ರಮವನ್ನು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾಡ್ತಾ ಇದೆ. ಅವ್ರಿಗೆ ನಾವು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸುತ್ತಾ, KV ಗೌತಮ್ ಅವರು ಒಬ್ಬ ಯುವಕರಿದ್ದಾರೆ. ಕಾಂಗ್ರೆಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಳ ಹಂತದಿಂದ ಬೆಳೆದು ಬಂದವರಾಗಿರ್ತಾರೆ. ಅವರು ವಿದ್ಯಾರ್ಥಿ ಕಾಂಗ್ರೆಸ್, ಯುವ ಕಾಂಗ್ರೆಸ್, KPCC ಮತ್ತು DCC ಎಲ್ಲ ಹಂತದಲ್ಲೂ ಕೆಲಸ ಮಾಡ್ಕೊಂಡು ಬಂದು ಅವರ ನಿಷ್ಠೆಯನ್ನು ಗುರುತಿಸಿ ಇವತ್ತು ಕಾಂಗ್ರೆಸ್ ಪಕ್ಷ ಅವರಿಗೆ ಟಿಕೆಟನ್ನು ಕೊಟ್ಟಿದೆ. ಹೋದ ಸತಿ ನಮ್ಮ ಕಾಮ್ರೇಡ್ ಜ್ಯೋತಿ ಬಾಸು ಅವ್ರು ಹೇಳ್ದಂಗೆ ಕೋಮವಾದಿ ಪಕ್ಷ ಹೋದ ಸತಿ ಗೆಲ್ತು, ಇಲ್ಲಿ ಗೆಲ್ಲೋ ಚಾನ್ಸೇ ಇಲ್ಲ. ಈ ಗೆದ್ದಿದ ತಕ್ಷಣ ಅವ್ರು ಮಾಡಿದ ಸಾಧನೆ ಏನು? ಒಂದು ಪಾಕೆಟಲ್ಲಿ ಪೆಟ್ರೋಲು, ಒಂದು ಪಾಕೆಟಲ್ಲಿ ಬೆಂಕಿ ಪಟ್ಟಣ ಇಟ್ಕೊಂಡ್ಬಂದು ಅಲ್ಲೆಲ್ಲಿ ಬೆಂಕಿ ಹಚ್ಚುವ ಕೆಲಸ ಮಾಡಿದರೆ ಹೊರತು ಸಂಸದರು ಬೇರೆ ಯಾವುದೇ ಕಾರ್ಯಕ್ರಮವನ್ನು ಸಂಸದರು ಮಾಡಿಲ್ಲ. ಇಲ್ಲಿ ಹಳೆ ಕಾರ್ಯಕ್ರಮ ಏನು KH ಮುನಿಯಪ್ಪನವರು ಸಚಿವರಿದ್ದಾಗ ಮಾರಿಕುಪ್ಪಂ ಏನು ಲೈನ್ ಇತ್ತು ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಶ್ರೀನಿವಾಸಪುರದಲ್ಲಿ ಏನು ಕೋಚ್ ಫ್ಯಾಕ್ಟ್ರಿಗೆ ಅವರು ಅಡಿಪಾಯ ಹಾಕಿದ್ರು ಅದನ್ನು BJP ಸರ್ಕಾರ ಬಂದ ಮೇಲೆ ಅದನ್ನು ಮಾಡಿಲ್ಲ. ಬರೀ ಭಾಷಣಗಳು ಮಾಡ್ಕೊಂಡು ಜನರನ್ನ ಯಾಮಾರಿಸ್ಕೊಂಡು ಕೋಮವಾದಿ ಶಕ್ತಿಗಳಾಗಿ ಕೋಮಕ್ಕೂ ಗಲಭೆ ಉಂಟ ಮಾಡಿ ಈ ಜನರ ದೃಷ್ಟಿಯನ್ನು ತಪ್ಪಿಸುವ ಕೆಲಸ ಮಾಡ್ಕೊಂಡ್ಬಂದ್ರೆ ಹೊರತು ಮುನ್ಸ್ವಾಮಿ ಅವರು ಏನು ಕೆಲಸ ಮಾಡಿಲ್ಲ. ಮುನ್ಸ್ವಾಮಿ ಅವರ ಅಜೆಂಡಾ, BJP ಅವರ ಅಜೆಂಡಾ ನಾಚ್ ಗಾನಾ ಗಿಮಿಕ್, ಇದೇ ಅವರ ಕೆಲಸವಾಗಿತ್ತೆ ಹೊರತು ಬೇರೆ ಏನು ಮಾಡಿಲ್ಲ. ಆದ್ದರಿಂದ ಇವತ್ತು ಎಲ್ಲ KGFನ ಯುವಕರಿಗೂ, ಕೋಲಾರ ಜಿಲ್ಲೆಯ ಎಲ್ಲ ಮತದಾರಗಳಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ, ಸಂವಿಧಾನ ಉಳಿದರೆ ನಾವೆಲ್ಲ ಉಳಿತೀವಿ. ಸಂವಿಧಾನ ಉಳಿದಿಲ್ಲ ಅಂದರೆ ನಾವು ಯಾರೂ ಉಳಿಯಲ್ಲ. ಸಂವಿಧಾನ ಉಳಿಸಬೇಕು, ಈ ಭಾರತ ದೇಶವನ್ನು ರಕ್ಷಿಸಬೇಕು, ಮನೋಧರ್ಮದಿಂದ ಈ ಭಾರತವನ್ನು ರಕ್ಷಿಸಬೇಕು ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ, INDA ಒಕ್ಕೂಟದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ KV ಗೌತಮ್ ಅವರಿಗೆ ಮತ ನೀಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅವ್ರನ್ನ ಜಯಶೀಲನಾಗಿ ಮಾಡಬೇಕು ಅಂತ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ஜெய் காங்கிரஸ். அன்னை இந்திரா காந்தி வந்து எமர்ஜென்சி பீரியட்ல எதிர்கட்சி தலைவர் சிறையில் இருந்தாங்க. அவங்களை வெளியே அனுப்பிச்சு தான் தேர்தலில் சந்திச்சாங்க. அது ஜனநாயகம். இன்னைக்கு எதிர்கட்சி காங்கிரஸ் கட்சியுடைய நிதி அதை முடக்கிட்டு தேர்தலில் சந்திக்கிறாரு. கேஜ்ரிவால் சிறைச்சாலை கம்புறாரு. ஏன்னு கேள்வி கேட்குற அவரெல்லாம் சிறைச்சாலை கம்புறது தான் மோடி. இது ஜனநாயக ரீதியா அவரை நம்ம தேர்ந்தெடுக்க கூடாது. மோடியை வந்து தோக்கடி தான் இந்த இந்திய கூட்டணியுடைய வேலை. தினந்தோறும் நாங்கள் சோசியல் மீடியாவில் பிரச்சாரம் பண்ணியே தீருவோம். பொதுத்துறை நிறுவனங்கள் 32 பொதுத்துறை நிறுவனங்களை தனியார் மயமாக்கிட்டார். ஒரே ஒரு பொதுத்துறை நிறுவனம் கூட BJP அரசாங்கம் திறக்கவே இல்லை. அதனால தங்கவேல் இருக்கிற மக்கள் இந்திய கூட்டணியின் வேட்பாளர், வெற்றி வேட்பாளர் KV கௌதமுக்கு கை சின்னத்தில் வாக்களிக்குமாறு கேட்டுக்கொள்கிறோம். நன்றி, வணக்கம்.